ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ. ಮುಂಗಾರಿಗೆ ಮೊದಲೇನೆ ತುಂಬಿದ ಮಿನಿ ಜಲಾಶಯ. ಕೊಪ್ಪಳದ ಕಿನ್ನಾಳ ಮುದ್ಲಾಪುರ ಬಳಿಯ ಹಿರೇಹಳ್ಳ ಜಲಾಶಯ. 1.6 ಟಿಎಂಸಿ ಸಾಮರ್ಥ್ಯದ ಹಿರೇಹಳ್ಳ ಜಲಾಶಯ. ಹಿರೇಹಳ್ಳ ಜಲಾಶಯ ಭರ್ತಿಗೆ 1 ಅಡಿ ಬಾಕಿ. ಹಿರೇಹಳ್ಳ ಜಲಾಶಯ ಪಾತ್ರದ ಗ್ರಾಮಗಳಿಗೆ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೀರು ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಹಿರೇಹಳ್ಳ ಭಾಗದ ಗ್ರಾಮಗಳಲ್ಲಿ ಇದೀಗ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಜಲಾಶಯ ಭರ್ತಿ ಹಿನ್ನೆಲೆಯಲ್ಲಿ ಹಿರೇಹಳ್ಳ ಭಾಗದ ರೈತರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇನ್ನು ಪೂರ್ವ ಮುಂಗಾರು ಈ ಸಂದರ್ಭದಲ್ಲಿಯೇ ಬಹುತೇಕವಾಗಿ ಕೆಲವು ಭಾಗಗಳಲ್ಲಿ ಜಲಾಶಯಗಳು, ಮಿನಿ ಜಲಾಶಯಗಳು ತುಂಬ್ತಾ ಇದೆ. ಇದರಿಂದ ರೈತರ ಮುಖದಲ್ಲಿ ಮಂದಹಾಸ. ಕೊಪ್ಪಳದ ಕಿನ್ನಾಳ ಮುದ್ಲಾಪುರ ಬಳಿಯಲ್ಲಿರುವಂಥ ಈ ಡ್ಯಾಮ್, ಇದರಲ್ಲಿ 1.6 ಟಿಎಂಸಿ ಸಾಮರ್ಥ್ಯದ ಹಿರೇಹಳ್ಳ ಜಲಾಶಯ ಏನಿತ್ತು ನೀರು ತುಂಬ್ತಾ ಇದೆ. ನೀರು ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ 1 ಅಡಿ ಬಾಕಿ ಇದೆ. ಇನ್ನೇನಾದರೂ ಮಳೆ ಆಯಿತು ಅಂತಂದರೆ ಆ 1 ಅಡಿನೂ ತುಂಬ್ಕೊಬಿಡುತ್ತೆ. ಆ ಪಾತ್ರದಲ್ಲಿರುವಂಥ ಗ್ರಾಮಸ್ಥರಿಗೆ ಇದೀಗ ಆತಂಕ, ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈ ಬಗ್ಗೆ ಒಂದು ವಾಕ್ಥ್ರೂ ನಡೆಸಿದರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡೋಣ ಬನ್ನಿ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಪರಿಚಿತಿದೆ. ಇದರಿಂದಾಗಿ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಈ ಮಿನಿ ಜಲಾಶಯ ಇದೀಗ ಸಂಪೂರ್ಣವಾಗಿ ಭರ್ತಿಯಾಗುವ ಹಂತಕ್ಕೆ ತಲುಪಿರುವಂಥದ್ದು ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಮತ್ತು ಏನು ಒಂದು ಮುದ್ಲಾಪುರ ಅಂತ ಗ್ರಾಮ ಬರ್ತದೆ, ಗ್ರಾಮದ ಬಳಿ ಇರುವಂಥ ಇದು ಮಿನಿ ಜಲಾಶಯ ಅಂತ ಹೇಳ್ಬೋದು. ಏನು ಈ ಜಲಾಶಯ ಸರಿಸುಮಾರು 1.6 ಅಂದರೆ ಬರೋಬ್ಬರಿ 1.5 TMC ಸಾಮರ್ಥ್ಯದ ಈ ಜಲಾಶಯ ಸರಿಸುಮಾರು ಏನಂದರೆ ಒಂದು 20ಕ್ಕೂ ಹೆಚ್ಚು ಹಳ್ಳಿಗಳ ಜನರಿಗೆ ಹೊತ್ತು ಜೀವನಾಡಿದೆ ಅಂತ ಕರಿಬೋದು. ಅದೇ ರೀತಿಯಾಗಿ ಈ ಜಲಾಶಯ ತುಂಬಿದರೆ ಭಾಳಷ್ಟು ರೈತಾಪಿ ವರ್ಗದ ಜನರಿಗೆ ಭಾಳಷ್ಟು ಖುಷಿಯಾಗುತ್ತೆ. ಯಾಕಂತಂದರೆ ಈ ಜಲಾಶಯದಿಂದ ನಂಬ್ಕೊಂಡಂಥ ಭಾಳಷ್ಟು ರೈತಾಪಿ ವರ್ಗದ ಜನರು ಭಾಳಷ್ಟು ಬೆಳೆಗಳನ್ನು ಬೆಳೀತಿರುವಂಥದ್ದು. ಆದರೆ ಏನು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಲಾಶಯ ತುಂಬುವಂಥ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಈಗಾಗಲೇ ಕೇವಲ ಈ ಜಲಾಶಯ ಭರ್ತಿಯಾಗಲು ಕೇವಲ 1 ಅಡಿ ಮಾತ್ರ ಬಾಕಿ ಇದ್ದು, ಈಗಾಗಲೇ ಈ ಜಲಾಶಯದ ಏನಾದರೆ ಅಧಿಕಾರಿಗಳು ಈಗಾಗಲೇ ಸುತ್ತಮುತ್ತಲಿರುವಂಥ ಹಳ್ಳಿಗಳಿಗೆ ಪ್ರಕಟಣೆ ಹೊರಡಿಸುವ ಮೂಲಕ ಸೂಚನೆ ಕೊಟ್ಟಿರುವಂಥದ್ದು. ಜಲಾಶಯ ಯಾವ ಸಂದರ್ಭದಲ್ಲೂ ಕೂಡ ಭರ್ತಿಯಾಗ್ಬೋದು. ನಾವು ಏನು 5 ಕ್ರಸ್ಟ್ ಗೇಟ್ ಇದೆ, ಈ ಕ್ರಸ್ಟ್ ಗೇಟ್ ಮೂಲಕ ಯಾವ ಸಂದರ್ಭದಲ್ಲಾದರೂ ನೀರು ಬಿಡ್ಬೋದು. ಆ ಕಾರಣಕ್ಕಾಗಿ ಈ ಏನು ಜಲಾಶಯದ ಪಾತ್ರದಲ್ಲಿರುವಂಥ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಯಾವುದೇ ಕಾರಣಕ್ಕೂ ಈ ಏನು ಜಲಾಶಯದಿಂದ ನೀರು ಹೊರಬಿಟ್ಟಾಗ ಇದು ಹಿರೇಹಳ್ಳ ಅಂತ ಕರೆಸ್ಕೊಳ್ಳೋಂಥ ಹಿರೇಹಳ್ಳದ ಪಕ್ಕ ಸುತ್ತಮುತ್ತ ಯಾರೂ ಕೂಡ ಜನರು ಬರಬಾರ್ದು. ಯಾಕಂತಂದರೆ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನೀರನ್ನು ನಾವು ಹಳ್ಳದ ಮೂಲಕ ನಾವು ಹರಿಬಿಡ್ಬೋದು. ಆ ಕಾರಣಕ್ಕಾಗಿ ಈ ಹಿರೇಹಳ್ಳದ ಅಕ್ಕಪಕ್ಕ ಯಾರೂ ಕೂಡ ಬರಬಾರ್ದು ಅಂತೇಳಿ ಹೊತ್ತು ಸ್ವತಃ ಈ ಜಲಾಶಯದ ಅಧಿಕಾರಿಗಳು ಪ್ರಕಟಣೆ ಹೊರಡಿಸಿರುವಂಥದ್ದು. ಅಂದರೆ ಈ ನೀರು ಒಂದು ವೇಳೆ ಎಂದು ಜಲಾಶಯ ಕೇವಲ 1 ಅಡಿ ಬಾಕಿ ಇದೆ,